ರಿವೈಸ್ ಹಾಕ್ಬೇಕಾ ಇದನ್ನು ಫಾರ್ಮುಲಾಸು ರಿವೈಸ್ ಮಾಡೋಣ. ಯಾ ಸೊ ಎಲ್ಲ ಕ್ವಶನ್ ಪೇಪರ್ ಪ್ರಿವಿಯಸ್ ಇಯರ್ ಏನು ಕ್ವಶನ್ಸ್ ಇದಾವೆ ಎಲ್ಲ ಕ್ವಶನ್ಸ್ ಕ್ಲಿಯರ್ ಮಾಡ್ತೀನಿ ಇವಾಗ ಅಗೇನ್. ಸೊ ಫಸ್ಟ್ನೇದು ಇನ್ಸ್ಟಂಟೇನಿಯಸ್ ಕರೆಂಟ್ ಫಾರ್ಮುಲಾ I is equal to I naught sin omega t. Correct. What is omega formula? First instantaneous. ಇದು ಏನಕ್ಕೆ ಯೂಸ್ ಆಗುತ್ತೆ ಕೊಟ್ಟಿರೋ ಕ್ವಶನ್ ನೋಡೋಕ್ಕೆ ಜನರಲ್ ಫಾರ್ಮುಲಾ ಯೂಸ್ ಆಗುತ್ತೆ. I is equal to I naught sin omega t. Where till omega is equal to 2 pi f. Then V is equal to V naught sin omega t. That till omega is equal to 2 pi f. F is equal to 1 by t. Okay. Then after that mean value alva mean. So mean I mean value is equal to 2 I naught by pi. Actually ನಿಮಗೆ ಕೊಟ್ಟಿದ್ದೀನಲ್ಲ ನೋಟ್ಸು ಅದರಲ್ಲಿ ಕರೆಕ್ಟಾಗಿದೆ 0.63 ಅಲ್ಲ ಅದು 64 0.6404 ಅದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆ 0.64 ಅಲ್ಲ 0.604 ಆಯಿತಾ. ನಾವು 64 ಅಂತ ಬರ್ಕೊಂಡಿವಿ ಬಟ್ ಅಪ್ರಾಕ್ಸಿಮೇಟ್ಲಿ ಅಲ್ಲಿ ಬರುತ್ತೆ ವ್ಯಾಲ್ಯೂ ಬಟ್ ಬರುತ್ತೆ ಪ್ರಾಬ್ಲಮ್ ಇಲ್ಲ. ಇದರ ಹಾಕ್ಕೊಳ್ರಿ ಇಲ್ಲ 0.6364 ಪಾಯಿಂಟ್ ಸಮಥಿಂಗ್ 0.64 ಅದರ್ವೈಸ್ 64 ಅಥವಾ ಅದರಲ್ಲಿ ಬುಕ್ಕಲ್ಲಿ ಇದ್ರಾಗಿರೋದು ಕ್ವಶನ್ ಏನದು ನೋಟ್ಬುಕ್ಕಲ್ಲಿರೋದು ನೋಟ್ಸಲ್ಲಿರೋದು 0.604 ಅನ್ನೋ ಬರುತ್ತೆ ಬಟ್ ಅಪ್ರಾಕ್ಸಿಮೇಟ್ಲಿ ಅಲ್ಲಿಂದ ವ್ಯಾಲ್ಯೂ ಬರುತ್ತಲ್ಲ ಪ್ರಾಬ್ಲಮ್ ಇಲ್ಲ 0.64 ಓನ್ಲಿ ಐ ವಿಲ್ ಟೇಕ್. ಸೊ ಐ ನಾಟ್ ದೆನ್ ವಿ ಮೀನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ವಿ ನಾಟ್ ಇದ್ರಾಗ ವಿ ನಾಟ್ ಬೈ ಪೈ ದಟ್ ಈಸ್ ಈಕ್ವಲ್ ಟು 0.640 ಏನೋ 604 ಇರಬೇಕದು 64 ಓಕೆ ಪ್ರಾಬ್ಲಮ್ ಇಲ್ಲ ಎತ್ಕೊಳ್ಳಿ ವಿ ನಾಟ್. ದೆನ್ ಆರ್ ಎಮ್ ಎಸ್ ವ್ಯಾಲ್ಯೂ ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಐ ನಾಟ್ ಬೈ 2 ಪೈ ವಿಚ್ ಇಸ್ ಈಕ್ವಲ್ ಟು 0.707 ಐ ನಾಟ್. ನಿಮಗೆ ನ್ಯೂಮರಿಕಲ್ ಬಂದರೆ ಇದರಿಂದ ಏನೋ ಒಟ್ಟು ಫಾರ್ಮುಲಾ ಬಂದರೆ ಎಮ್ ಸಿ ಕ್ಯೂ ಇದರಿಂದನೇ ಬರುತ್ತೆ. Then next one VRMS is equal to V naught by 2 pi which is nothing but 0.707 V naught by 2 pi ಹೇಳ್ದಲ್ಲ ಶಿಷ್ಯ I naught by root 2 ಕಣ್ಲೆ ಕರೆಕ್ಟ್ root 2 this is wrong. I naught by root 2 VRMS is equal to V naught by root 2 which is nothing but 0.707 V naught. Then impedance alva impedance andre total resistance which is nothing but Z is equal to root of R square plus XL minus XC whole square. ಅದರಲ್ಲಿ ಇವಾಗ ಕರೆಂಟ್ ಬೇಕು ಅಂದರೆ I is equal to V by Z ಕಂಡು ಹಿಡ್ಕೋಬೇಕು. XL ಫಾರ್ಮುಲಾ 2 pi FL XC ಫಾರ್ಮುಲಾ 1 by 2 pi FC ಮತ್ತು ಇನ್ನೇನಾದರೂ ಪವರ್ ಫ್ಯಾಕ್ಟ್ರಿ ಇಲ್ಲ ಇನ್ನೂ ಇದಿದೆ ಮತ್ತು ಯಾವ್ದಿದೆ ಫಾರ್ಮುಲಾ ಫೇಸ್ ಆ್ಯಂಗಲ್ ಇಸ್ ಈಕ್ವಲ್ ಟು ಫೈ ಫೇಸ್ ಆ್ಯಂಗಲ್ ಫೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ XL ಮೈನಸ್ XC ಬೈ ಆರ್. ನೆಕ್ಸ್ಟು ಫೇಸ್ ಆ್ಯಂಗಲ್ ಆದಮೇಲೆ ವೋಲ್ಟೇಜ್ ಟೈಮ್ ಲ್ಯಾಗ್ ಇದೇನು ಅಷ್ಟು ಇಂಪಾರ್ಟೆಂಟ್ ಏನಲ್ಲ ಟೈಮ್ ಲ್ಯಾಗ್ಸ್ ನೋ ಪ್ರಾಬ್ಲಮ್ ಅದು ಬಿಡಿ. ಮತ್ತು ಟೈಮ್ ಲ್ಯಾಗ್ಸ್ ಬಿಡಿ ಅನ್ನಲ್ಲ. ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಈಸ್ ಈಕ್ವಲ್ ಟು ಒಮೆಗಾ ನಾಟ್ ಈಸ್ ಈಕ್ವಲ್ ಟು 1 by ರೂಟ್ ಎಲ್ ಸಿ ಇದು ಬೇಕು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಇದು. ಮತ್ತು ಇದು ಕೂಡ ಎಮ್ ಸಿ ಕ್ಯೂ ಕೂಡ ರೆಸೊನೆಂಟ್ ಫ್ರೀಕ್ವೆನ್ಸಿ ಎಫ್ ನಾಟ್ ಈಸ್ ಈಕ್ವಲ್ ಟು 1 by 2 pi ರೂಟ್ ಎಲ್ ಸಿ. ದೆನ್ ಕ್ಯೂ ಫ್ಯಾಕ್ಟರಲ್ಲಿ ಕ್ಯೂ ಇಸ್ ಈಕ್ವಲ್ ಟು 1 by ಒಮೆಗಾ ನಾಟ್ ಆರ್ ಸಿ. ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಇನ್ನೊಂದು ಇದೆಯಲ್ಲ ಕ್ಯೂ ಫ್ಯಾಕ್ಟರ್
ಅಲ್ಲಲ್ಲ, ಹಾಂ 1/r. ಹಾಂ ತಪ್ಪು ಹೇಳಿದೆ ಶಿಷ್ಯ, ಇದು ಜನರಲ್ ಅಲ್ಲ. ಓಕೆ, ಇನ್ ಟರ್ಮ್ಸ್ ಆಫ್ ಕೆಪಾಸಿಟರ್, what is the formula? Q is equal to 1/omega naught RC. Okay, for inductance Q is equal to omega naught L/R. ಇದು ಇವೆರಡು ಏನು ಫಾರ್ಮುಲಾ ಅಷ್ಟೊಂದೇನು ಬರಲ್ಲ. ಇನ್ ಜನರಲ್ Q is equal to 1/r ರೂಟ್ ಆಫ್ L/C-ನಾ LC-ನಾ. ಹಾಂ, ಇದು ಬೇಕಾದರೆ ಜನರಲಲ್ಲಿ ಕೇಳ್ಬೋದು. ಓಕೆ, ನೆಕ್ಸ್ಟು ಕ್ಯೂ ಫ್ಯಾಕ್ಟರ್ ಬರೋದು ಇವಾಗ. ಪವರ್ ಫ್ಯಾಕ್ಟರ್ P is equal to ಎರಡಿದೆ ಫಾರ್ಮುಲಾ ಇದರಲ್ಲಿ, ಎರಡು ಫಾರ್ಮುಲಾ ಇದೆ. ಹಾಂ, ಪವರ್ ಫ್ಯಾಕ್ಟರ್ ಕಾಸ್ ಫೈ is equal to R/Z. ಇದು ಒಂದಿದೆ. ಪವರ್ ಫ್ಯಾಕ್ಟರ್ ಇನ್ AC ಸರ್ಕ್ಯೂಟ್ is equal to IRMS VRMS cos phi. ಕರೆಕ್ಟಾ? ಇಷ್ಟು ಫಾರ್ಮುಲಾಸ್ ಯು ಶುಡ್ ನೋ. ವಲ್ಲ Yeah, take the first question. This question asked last year 2024 July 2014. Otherwise we will come in increasing order ಅಲ್ಲಿ ಬರಲ್ಲ. ಫಸ್ಟು ಪ್ರೀವಿಯಸ್ ಯಾವ್ದು ಮಾಡಿ ಕೊಟ್ಟಿದ್ರು ಹಂಗೆ ಬರಲ್ಲ, ಉಲ್ಟಾ ವಿಲ್ ಕಮ್ ಇನ್ ಉಲ್ಟಾ. 2025 2025 15 question. You write this one. You given data ಹೇಳ್ರಿ, if possible given data, then write the circuit diagram, write like this only. If it is wrong, no problem. Circuit diagram, given data, formula to be used, then simplify it, write the answer. After that SI unit ಹಿಂಗಿರ್ಬೇಕದು. Yeah, what is the given data? ಗಿವನ್ ಡಾಟಾ ಏನಿದೆ? ಸೊ ಇನ್ ಎ ಸೀರೀಸ್ ಆಫ್ LCR ಸರ್ಕ್ಯೂಟು ಮೀನ್ಸ್ ಎಲ್ಲ ಸೀರೀಸಲ್ಲಿದೆ. ಎಲ್ ಅಂದರೆ ಇಂಡಕ್ಟರು, ಸಿ ಅಂದರೆ ಕೆಪಾಸಿಟರು, ದೆನ್ ರೆಸಿಸ್ಟೆನ್ಸ್. ಸೊ ವಿತ್ ಇಂಡಕ್ಟೆನ್ಸ್ ಅಂದರೆ ಎಲ್ಲ ಎಕ್ಸ್ ಎಲ್ಲ, ವಿತ್ ಇಂಡಕ್ಟೆನ್ಸ್ ಆಫ್ ಅಂತ ಇದೆಯಲ್ಲ ಎಲ್ಲ ಎಕ್ಸ್ ಎಲ್ಲ. ಎಲ್ ಇಸ್ ಈಕ್ವಲ್ ಟು 0.5 Henry, ದೆನ್ ರೆಸಿಸ್ಟೆನ್ಸ್ ಆಫ್ 100 ohms, ದೆನ್ ನೆಕ್ಸ್ಟ್ ಒನ್ ಈಸ್ ಕನೆಕ್ಟೆಡ್ ಟು, ಬಟ್ ಕೆಪಾಸಿಟರ್ ಕೊಟ್ಟಿಲ್ಲ, ನೋಡೋಣ ಏನಕ್ಕೆ ಕೊಟ್ಟಿಲ್ಲ, ಸುಮ್ಮನೆ ಇರ್ತಾರ. ದೆನ್ ದಿಸ್ ಈಸ್ ಕನೆಕ್ಟೆಡ್ ಇನ್ ಟು 200 ವೋಲ್ಟೇಜ್, 200 volts 50 hertz AC supply. Okay, what to find? Question number 1, calculate the value of capacitance. C ಕಂಡುಹಿಡಿಬೇಕು. To bring the circuit into resonance, this one is very very important. Resonance for CET. Resonance means what? Resonance means the XL should be equal to XC. The reactance of a capacitor should be equal to the reactance of an inductor. XL equal to XC idre adana resonance anta karitare. MCQ ಅಲ್ಲಿ ಕೇಳ್ತಾರೆ. So what you want to find? C ಕಂಡುಹಿಡಿಯಬೇಕು. First one V1 what? Find the voltage across the inductor at resonance. What you want to find? Voltage across the inductor. I will write VL. Given data is finished. ಇದಕ್ಕೆ 2.5, ಇದಕ್ಕೂ 2.5, 5 ಮಾರ್ಕ್ಸ್ ಕ್ವಶನ್. ಸೊ ಇವಾಗ ನೀನು ರೆಸೊನೆನ್ಸ್ ಅಂತ ಟಾಪಿಕ್ ಕೊಟ್ಟವನ. ಸೊ ರೆಸೊನೆನ್ಸ್ ಏನು ಹೇಳಿದೆ ನಾನು? XL ಶುಡ್ ಬಿ ಈಕ್ವಲ್ ಟು XC. ಏನು ಕಂಡುಹಿಡಿಬೇಕು ನೀನು? ಸಿ ಕಂಡುಹಿಡಿಬೇಕು. ಸೊ ವಾಟ್ ಈಸ್ ದ XL ಫಾರ್ಮುಲಾ ಏನು? XC ಫಾರ್ಮುಲಾ ಅದು ನೀವು ಉಲ್ಟಾ ಬರ್ಕೊಂಡು ನನಗೆ ಹಿಂಗೆ ಇಷ್ಟ. XC is equal to XL, XC equal to XL. XC is equal to 1/2 pi FC, that is equal to 2 pi FL. ಏನು ಕಂಡುಹಿಡಿಯಬೇಕು? C is equal to ಕಂಡುಹಿಡಿಯಬೇಕು, ಕರೆಕ್ಟಾ? ಸೊ C will go here, I will take it everything in the down side. This will become 1 divided by A, 2 2s are 4, 4 pi square F square L, that is equal to C.
4 ಪೈ ಸ್ಕ್ವೇರ್ ವ್ಯಾಲ್ಯೂ ಗೊತ್ತು, ಎಫ್ ವ್ಯಾಲ್ಯೂ ಗೊತ್ತು, ಎಫ್ ಇಸ್ ಈಕ್ವಲ್ ಟು 50 ಹರ್ಟ್ಸ್, ಎಲ್ ಗೊತ್ತು, ಎಲ್ ಇಸ್ ಈಕ್ವಲ್ ಟು 0.5. ಸೊ ಕೆಪಾಸಿಟರ್ ಬರುತ್ತಾ? ಯಾ ಯು ಡೂ ಇಟ್ ಅಂಡ್ ಟೆಲ್ ಮಿ ಹೌ ಮಚ್ ಯು ವಿಲ್ ಗೆಟ್. ಮಾಡಿ. ಸೊ ಫ್ರಮ್ ಹಿಯರ್ ನೋ, ಸೊ ದಿಸ್ ಆನ್ಸರ್ ಇಸ್ 20.2 ಮೈಕ್ರೋಫ್ಯಾರಡೆ. ಎರಡನೇದೇನು ಕಂಡುಹಿಡಿಬೇಕು ಇವಾಗ? ವಿ ಎಲ್ ಕಂಡುಹಿಡಿಬೇಕು, ವೋಲ್ಟೇಜಿಂದ ಇಂಡಕ್ಟರ್. ಸೊ ಸೀರೀಸಲ್ಲಿದ್ದಾಗ ಇದ್ರ ಎಲ್ಲ ವೋಲ್ಟೇಜ್ ಸೇಮ್ ಇರುತ್ತಾ? ಹಾಂ, ಸೇಮ್ ಇರುತ್ತಾ? ಅರೆ ಇನ್ ಸೀರೀಸ್ ವೋಲ್ಟೇಜ್ ಅಲ್ಲ ಆರ್ ಡಿಫ್ರೆಂಟ್, ಕರೆಂಟ್ ಈಸ್ ಸೇಮ್, ಕರೆಕ್ಟಾ? ಸೊ ನನಗೆ ಇದನ್ನು ಎರಡು ರೀತಿ ಮಾಡ್ಬೋದು. ಒಂದು ಆನ್ಸರು ಯು ಕ್ಯಾನ್ ಯೂಸಿಂಗ್ ವಾಟ್ ಓಮ್ಸ್ ಲಾ, ಐ ಈಸ್ ಈಕ್ವಲ್ ಟು ವಿ ಇಂಟು ಆರ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ ಅವಾಗ? ಕರೆಂಟ್ ಈಸ್ ಈಕ್ವಲ್ ಟು ವಿ ಈಸ್ ಈಕ್ವಲ್ ಟು ಐ ಬೈ ಆರ್ ಆಗುತ್ತಾ? ಇಲ್ಲಿ ಐ ಆರ್ ಅಂದರೆ ಏನು? ದಟ್ ಎಕ್ಸ್ ಎಲ್, ಅಲ್ಲಿ ವಿ ಎಲ್ ಸಿಗುತ್ತೆ, ವಿ ಎಲ್ ಈಸ್ ಈಕ್ವಲ್ ಟು ಐ ಬೈ ಎಕ್ಸ್ ಎಲ್, ಹಿಂಗೆ ಸಿಗುತ್ತೆ. ಇದು ಒಂದು ಮೆಥಡು. ಇನ್ನೊಂದು ಮೆಥಡು ವಿ ಎಲ್ ಪ್ಲಸ್ಸು ವಿ ಆರ್ ಪ್ಲಸ್ಸು ದೆನ್ ಇನ್ನೊಂದು ಯಾವುದು? ವಿ ಸಿ, ದಟ್ ಟೋಟಲ್ ಈಸ್ ಈಕ್ವಲ್ ಟು ವಿ. ಓಕೆನಾ? ಸಿ ಅವನೇ ಕೊಟ್ಬಿಟ್ಟವನ ರೆಸೊನೆನ್ಸ್ ಅಂತ ಕೊಟ್ಟರೆ ಅದು ನಿಮ್ಗೊಂದು ಅಡ್ವಾಂಟೇಜು. ವೆನ್ ಇಟ್ ಈಸ್ ಎ ರೆಸೊನೆನ್ಸ್ನೋ ಝಡ್ ವಿಲ್ ಬಿಕಮ್ ಆರ್. ಝಡ್ಡು ಆರು ಎರಡೂ ಒಂದೇ ಆಗಿರುತ್ತೆ, ಆಯಿತಾ? ಸೊ ಝಡ್ಡು ಅಂದರೆ ಟೋಟಲ್ ಇಂಪಿಡೆನ್ಸ್ ಈಸ್ ಈಕ್ವಲ್ ಟು ಆರ್ ಆಗಿರುತ್ತೆ. ಸೊ ನೀವು ಐ ಕಂಡುಹಿಡಿಬೇಕು ಅಂದರೆ ಇವಾಗ ಡೈರೆಕ್ಟ್ ಹಿಂಗೆ ಬರುತ್ತೆ, ಐ ಈಸ್ ಈಕ್ವಲ್ ಟು ವಿ ಬೈ ಝಡ್ ಅಲ್ವಾ? ಝಡ್ ಈಸ್ ಈಕ್ವಲ್ ಟು ಆರ್ ಡೈರೆಕ್ಟಾಗಿ. ಯಾಕೆ ಎರಡು ಸೇಮ್ ಆಗುತ್ತೆ? ವಿ ಹ್ಯಾವ್ ಫಾರ್ಮುಲಾ ಝಡ್ ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವಯರಾ. ಇನ್ ದ ರೆಸೊನೆನ್ಸ್ ಬೋತ್ ಆರ್ ಸೇಮ್, ಬೋತ್ ಆರ್ ಸೇಮ್ ಮೀನ್ಸ್ ದಿಸ್ ವಿಲ್ ಬಿಕಮ್ 0 ಡೈರೆಕ್ಟ್ಲಿ. ದೆನ್ ಝಡ್ ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಬರುತ್ತೆ. ಸೊ ದಟ್ ಝಡ್ ಈಸ್ ಈಕ್ವಲ್ ಟು ಆರ್ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 100 ಓಮ್ಸ್. ಓಕೆನಾ? ಸೊ ಹಾಗಾದರೆ ಕರೆಂಟ್ ಕಂಡುಹಿಡಿಬೋದು ಡೈರೆಕ್ಟಾಗೆ. ವಿ ಇಸ್ ಈಕ್ವಲ್ ಟು ವಾಟ್? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಆದರೆ ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಆರ್ ವಿ ಬೈ ಝಡ್, ಎನಿಥಿಂಗ್ ಯು ಪುಟ್. ವಿ ಇಸ್ ಈಕ್ವಲ್ ಟು ಹೌ ಮಚ್? 200. ಝಡ್ ಈಸ್ ಈಕ್ವಲ್ ಟು ಹೌ ಮಚ್? 100. ಸೊ ಯು ವಿಲ್ ಗೆಟ್ ಹೌ ಮಚ್? 2 ಆಂಪಿಯರ್. ಸೊ ಯು ಕ್ಯಾನ್ ಫೈಂಡ್ ದ ವಿ ಎಲ್ ಕಂಡುಹಿಡಿಬೋದು. ಹಂಗಾದರೆ ವಿ ಎಲ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ? ವಿ ಎಲ್ ಇಸ್ ಈಕ್ವಲ್ ಟು ಐ ಇಂಟು ಎಕ್ಸ್ ಎಲ್. ಕರೆಕ್ಟಾ? ಕರೆಕ್ಟ್ ತಾನೆ? ಬಟ್ ಇಲ್ಲಿ ಎಕ್ಸ್ ಎಲ್ ಬೇಕೇ ಬೇಕು, ಎಕ್ಸ್ ಎಲ್. ಸೊ ಎಕ್ಸ್ ಎಲ್ ಇಸ್ ಈಕ್ವಲ್ ಟು ವಾಟ್ ಫಾರ್ಮುಲಾ? 2 ಪೈ ಎಫ್ ಎಲ್. ಮಾಡಿದರೆ ಎಕ್ಸ್ ಎಲ್ ಬರುತ್ತೆ. ಯು ಮಲ್ಟಿಪ್ಲೈ ವಿತ್ ಕರೆಂಟು, ಯು ವಿಲ್ ಗೆಟ್ ವಿ ಎಲ್. ಟೆಲ್ ಹೌ ಮಚ್ ಯು ವಿಲ್ ಗೆಟ್ ಎಕ್ಸ್ ಎಲ್ ಇಸ್ ಈಕ್ವಲ್ ಟು? ಎಕ್ಸ್ ಎಲ್ ಇಸ್ ಈಕ್ವಲ್ ಟು 2 ಇಂಟು 3.14 ಇಂಟು ಎಫ್ ಅಂದರೆ 50 ಇಂಟು ಎಲ್ ಇಸ್ ಈಕ್ವಲ್ ಟು 0.5. ಎಷ್ಟು ಬರುತ್ತೆ? 157.5. ಮುಂದಕ್ಕೆ ಅಕ್ಕಪಕ್ಕ ಏನಿಲ್ಲ. ಸೊ ದಿಸ್ ಈಸ್ ಈಕ್ವಲ್ ಟು ವಾಟ್? ಓಮ್ಸ್. ಇದು ಓಮ್ಸೆ. ದೆನ್ ವಿ ಎಲ್ ಇಸ್ 0.5 ಇಲ್ಲ, 157. ದೆನ್ ಓಮ್ಸ್. ದೆನ್ ವಿ ಎಲ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ? ಐ ಅಂದರೆ ಎಷ್ಟು? 2 ಇಂಟು 157 ಇಸ್ ಈಕ್ವಲ್ ಟು ಟೋಟಲ್ ವೋಲ್ಟೇಜ್. ಎಷ್ಟು ಬರುತ್ತೆ? 14, 1 ಕ್ಯಾರಿ 314 ವೋಲ್ಟ್ಸ್. ಆದರೆ ತಪ್ಪು ಬರುತ್ತೆ, ಚಾನ್ಸೇ ಇಲ್ಲ ಇಷ್ಟು ಬರೋಕ್ಕೆ. ಸಮೀರ್ ಯು ಡಿಡ್ ರಾಂಗ್. ಇಷ್ಟು ಬರಲ್ಲ. ಯಾಕೆ ಬರಲ್ಲ? ಆನ್ಸರ್ ಎಷ್ಟು? ನೋ 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 ಹಂಗಲ್ಲ. 300 ಎಷ್ಟು ಬರುತ್ತೆ? 314 ಬರುತ್ತೆ. 314.16 ಬರುತ್ತೆ ದಟ್ ವೋಲ್ಟೇಜ್. ಇವಾಗ ಒಂದು ಕ್ವಶನ್ ಏನು ಗೊತ್ತಾ? ವೋಲ್ಟೇಜ್ 200 ಇದೆಯಲ್ಲ ಫೈನಲ್ಲು, ಇಲ್ಲಿ ಟೋಟಲ್ ವೋಲ್ಟೇಜ್ 200. ಬಟ್ ಹೌ ಕಮ್ ಇಯರ್ ಫಾರ್ ಇಂಡಕ್ಟರ್ ವೋಲ್ಟೇಜ್ ಜಾಸ್ತಿ ಬರುತ್ತೆ ಹೇಳ್ರಿ? ಇದು ನೀವು ಹೇಳಿದ್ದೀರಾ ಆನ್ಸರು ಅಂದರೆ ದೆನ್ ಇಟ್ ಇಸ್ ಅ ಮೀನಿಂಗ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ದ ಫೈನಲ್ ಯು ಶುಡ್ ಗೆಟ್ ಟೋಟಲ್ ವೋಲ್ಟೇಜ್ ಇಸ್ ಈಕ್ವಲ್ ಟು 200. ಬಟ್ ಹೌ ಯು ಗೆಟಿಂಗ್ 314? ಸೀರೀಸಲ್ಲಿದ್ದರೆ ಏನಾಗುತ್ತೆ? ಟೋಟಲ್ ವೋಲ್ಟೇಜ್ ಆಗುತ್ತೆ. ಸೀರೀಸ್ ಇದ್ದ ತಕ್ಷಣ ಮುಂದಿರಬೇಕು. ಸೊ ದಟ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ವೋಲ್ಟೇಜ್ ಲೀಡ್ಸ್ ಆ್ಯಂಡ್ ವೋಲ್ಟೇಜ್ ಲ್ಯಾಕ್ಸ್. ಕೆಪಾಸಿಟ್ರಲ್ಲಿ ಕರೆಂಟ್ ಮುಂದೆ ಇರುತ್ತೆ,
ಕೆಪಾಸಿಟ್ರಲ್ಲಿ ಕರೆಂಟ್ ಈಸ್ ಲೀಡ್ಸ್ ಬೈ ದ ವೋಲ್ಟೇಜ್. ಕರೆಂಟ್ ಮುಂದೆ ಇರುತ್ತೆ, ವೋಲ್ಟೇಜ್ ಹಿಂದೆ ಇರುತ್ತೆ. ಇಂಡಕ್ಟರಲ್ಲಿ ವೋಲ್ಟೇಜ್ ಮುಂದೆ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಕೆಪಾಸಿಟ್ರಲ್ಲಿ ವೋಲ್ಟೇಜ್ ಕಡಿಮೆ ಆಗುತ್ತೆ. ಇಟ್ ವಿಲ್ ಬಿ ಇನ್ ದ ನೆಗೆಟಿವ್ ಆರ್ ಸಮಥಿಂಗ್ ಲೈಕ್ ಬ್ಯಾಕ್ ಸೈಡ್ ಇರುತ್ತೆ. ಸೊ ಇದರಲ್ಲಿ ಮುಂದೆ ಇರುತ್ತೆ. ಬಟ್ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಯು ವಿಲ್ ಗೆಟ್ ಕರೆಕ್ಟಾಗಿ 200 ಬರುತ್ತೆ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 200 ಬರುತ್ತೆ. ಓಕೆ, ಸೊ ಇಂಡಕ್ಟ್ರಲ್ಲಿ ನಿಮಗೆ ವೋಲ್ಟೇಜು ಇದಕ್ಕಿಂತ ಯಾವಾಗಲೂ ಜಾಸ್ತಿ ಬರುತ್ತೆ. ಸೊ ನೀವು MCQ ಮಾಡಬೇಕಾದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್, ಯು ಶುಡ್ ಗೆಟ್ ಮೋರ್ ದೆನ್ 200. ವಾಟ್ ಎವರ್ ದ ಆನ್ಸರ್ ಇಸ್ ದೇರ್, ಮೋರ್ ದೆನ್ ದಟ್ ಯು ಶುಡ್ ಗೆಟ್. ದಟ್ ಇಸ್ ಅ ಮೀನ್. ಅರ್ಥ ಆಯ್ತಾ? ಸೊ ಇದಾಯ್ತಾ? ಓಕೆ, ಬರ್ಕೋಬೇಕಾ? ಬರ್ಕೊಳ್ರಿ. Fourteenth question, June 2024. Sinusoidal voltage of 220 volts and frequency 50 Hz is applied to a series of LCR circuit in which R is equal to 10, L is equal to 25.48 and C is equal to 796 microfarad. Find the frequency at the resonance. Find the value of the current in the resonance. So ಇದಕ್ಕೆ ಡಯಾಗ್ರಾಮ್ ಹಾಕಬೇಕು ಅಂದರೆ ಇಟ್ ಇಸ್ ಸಿಂಪಲ್. ಸೊ ದಿಸ್ ಈಸ್ L, C, R. ದಿಸ್ ಈಸ್ ಕನೆಕ್ಟೆಡ್ ಟು ಎ ಸೈನೋಸೋಡಲ್ ವೇವು ಇನ್ಪುಟ್ಟು. ದಟ್ ಈಸ್ ಈಕ್ವಲ್ ಟು ಹೌ ಮಚ್ ಇದೆ? 220 volts ಇದೆ, ಫ್ರೀಕ್ವೆನ್ಸಿ 50 Hz ಇದೆ. ಅಪ್ಲೈ ಟು ದ ಸೀರೀಸ್ ಆಫ್ R is equal to 10 ohm ಇದೆ, L is equal to 25.48 milli ಇದೆ, 10 to the power of minus 3. Then C is equal to 796 into 10 to the power of minus 6. What to find? ಕಂಡುಹಿಡಿಯಬೇಕಾಗಿದ್ದೇನು? ಫಸ್ಟ್ ಕ್ವಶನ್ ಯು ವಾಂಟ್ ಟು ಫೈಂಡ್ ದ ಫ್ರೀಕ್ವೆನ್ಸಿ ಅಟ್ ವಿಚ್ ರೆಸೊನೆನ್ಸ್ ಅಕ್ಕರ್ಸ್. ಅಂದರೆ ಏನು ಕಂಡುಹಿಡಿಬೇಕು ಶಿಷ್ಯ? ಹಾಂ, ಎಲ್ಲ. ಹಾಂ, ಓಕೆ ಓಕೆ ಓಕೆ, ಉಲ್ಟಾ ಹಾಕ್ಕೊಂಡಿದ್ದೀನಾ? ಅದಕ್ಕೆ ನಾನು ಇದನ್ನು ಹಿಂಗೆ ಮಾಡಿಬಿಟ್ಟು ಇದನ್ನ ಹಿಂಗೆ ಮಾಡಿಬಿಡ್ತೀನಿ. ಓಕೆನಾ? ದೆನ್ F0 ಕ್ವಶನ್ ಮಾರ್ಕು ಏನಾಯ್ತು? ಸಾವ. ಸೊ L, C, R. L is equal to 25.48 millihenry. Then capacitor 796 microfarad. Then R is equal to 10. What to find? F0 first one now. Then second one what to find the value of current in the resonance. I is equal to question mark. Second one I. ಕ್ವಶನ್ ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ಸೊ ಇನ್ ದಿಸ್ ಕ್ವಶನ್ ಇವಾಗ F0 ಕಂಡುಹಿಡಿಬೇಕು. ವಾಟ್ ಇಸ್ ದ ಫಾರ್ಮುಲಾ? F0 is equal to resonant frequency. F0 is equal to 1 by R into root LC ಇರಬೇಕು ನೋಡು. ಆರ್ ಅದರ್ವೈಸ್ 1 by 2 pi ರೂಟ್ LC. ಕರೆಕ್ಟಾ? ಸೊ ಹಂಗಾರೆ ಎಲ್ಲಿ ಬೇಕು? ಇಂಡಕ್ಟರ್ ಕೊಟ್ಟವನ. ಇದು ರಿಯಾಕ್ಟೆನ್ಸಾ ಇಂಡಕ್ಟರಾ? ಇವೆಲ್ಲ ಕೆಪಾಸಿಟರ್ ರಿಯಾಕ್ಟರಾ? ಎಲ್ಲಿ ಕೊಟ್ಟವ್ರಾ? ಓಕೆ. ಸೊ ಹಂಗಾದ್ರೆ ಎಲ್ಲ ಯು ವಾಂಟ್ ರೈಟ್ ದಟ್ L is equal to how much? 25.48 into 10 to the power of minus 3. C is equal to 796 into 10 to the power of 6. R is equal to 10. ಹಾಕೊಂಡ್ಬಿಟ್ಟು ಮಾಡ್ತಾ ಹೋಗಿ. ಹಾಂ, ಮೈನಸ್ಸು -6 ಮೈಕ್ರೋ. -6. Substitute and tell how much you will get. ಬಂತಾ? ಸ್ಟಿಲ್ ಅದು ಪಾಯಿಂಟ್ ವೈಸ್ ತೊಗೊಳಕ್ಕೆ ಬರಲ್ಲ. 1/2 into 3.14 root L is equal to 25.48 into 10 to the power of minus 3. L ಅಂದರೆ 796 into 10 to the power of minus 6. ಕರೆಕ್ಟಾ? ಫಸ್ಟು ಯು ಕೀಪ್ ದೋಸ್ ಅಸೈಡ್. ಇವೆರಡು ಬೇರೆ ಬೇರೆ ನೋಡಿಲ್ಲ. ಯಾವಾಗಲೂ ರೂಟ್ ಇದಿರುತ್ತಲ್ವಾ, ಪವರ್ಸು ಸೈಡಿಗೆ ಬರ್ಕೊಳ್ರಿ. 25.48 ಒಂದು ಕಡೆ ಇಂಟು 796 ಒಂದು ಕಡೆ.
ಇಂಟು 10 to the power of -3 -6 ಎಷ್ಟಾಯಿತು? -9 ಆಯಿತು. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 1. ಇದು 2 into 3.14 ಮಾಡಿದ್ರೆ ಎಷ್ಟು ಬರುತ್ತೆ? ಇಟ್ ವಾಸ್ 6.28. ದೆನ್ ರೂಟ್ ಆಫ್ ಟೆಲ್ 20.48 into 796 2028 20 ಪಾಯಿಂಟ್ 2028 20,028 ಪಾಯಿಂಟ್. ಅಯ್ಯೋ ದೇವ, ಪಾಯಿಂಟ್ ಇವಾಗ 08 ಇಂಟು 10 to the power of -9. ಹಿಂಗಿದೆಯಾ? ದೆನ್ ಇವಾಗ ರೂಟ್ ತೊಗೋಬೇಕಾದ್ರೆ ಏನು ಮಾಡ್ತೀರಾ? 1/2 ಎತ್ಕೊಳ್ರಿ, ಆಯಿತಾ? ಸೊ ದಿಸ್ ವಿಲ್ ಬಿಕಮ್ 1 divided by 6.28 ರೂಟ್ಗೆ ರೂಟು ಸೇರಿ ರೂಟ್ ಇದೆಯಾ? ಓಕೆ, ರೂಟ್ ಕಂಡುಹಿಡಿದ್ರಿ ಇಂಟು ಎಷ್ಟು ಬರುತ್ತೆ ರೂಟ್ಗೆ? 1.1 ಹಂಗೆ ಹೇಳಲ್ಲ ಶಿಷ್ಯ. 142.41 ಇಂಟು 10 to the power of -3 ಸಾಲ್ವ್ ಮಾಡಿದ್ದು ರೂಟು. ದೆನ್ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿರಿ, ಎಷ್ಟು ಬರುತ್ತೆ? ಇದನ್ನೆಲ್ಲ 6.28 ಇಂಟು 142.41 1 divided by 894.33 10 to the power of -3. ಸೊ ಪಾಯಿಂಟ್ನ ಇಲ್ಲಿಗೆ ಇಟ್ಕೊಂಡ್ರೆ ದಿಸ್ ವಿಲ್ ಬಿಕಮ್ 1 divided by ಎಷ್ಟು ಬರುತ್ತಿದ್ದು? 0.894 ಬರುತ್ತಾ? ಕರೆಕ್ಟಾ? 1 divided by 0.894 ಎಷ್ಟು ಬರುತ್ತೆ? ತಪ್ಪು ಮಾಡಿದ್ರಾ? 0. ನಾನೇನು ಗೊತ್ತು, ನೀವು ಹೇಳಿದರೆ ಹಾಕಿದ್ದೀನಿ. ಹಾಂ, 0 ಪಾಯಿಂಟಾ? ಇಲ್ಲೇ ಇದು ನೀನು ಹೇಳಿರ್ತಾನೆ, ಪಾಯಿಂಟ್ ಈ ಕಡೆಗೆ ಇಟ್ಕೊಂಡಿದ್ದೀನಿ ಅಷ್ಟೇ. 1 2 3 ಇದು ಪಾಯಿಂಟ್ ಕರೆಕ್ಟ್ ಆಗಿದೆಯಾ ಶಿಷ್ಯ? 142 6 ಅಂದರೆ ಎಲ್ಲೆಲ್ಲ 8 ಬರುತ್ತೆ? 150 156 ಎಷ್ಟ? 150 2 300 600. ಯಾವುದು ಇದಾ? ರೂಟಲ್ಲಿರೋದು ಇದಾ? ಅಲ್ಲೇ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ತಪ್ಪು ಹೇಳ್ತೀರಾ ಆನ್ಸರು. ವಾವ್, ದಿಸ್ ಒನ್ ರಾಂಗಾ? ಅಲೇ ಒನ್ ಡಿವೈಡೆಡ್ ಬೈ ದಟ್ ಈಸ್ 2 ಇಂಟು 3.14 ಎಷ್ಟು? 6.28 ಇಂಟು ರೂಟ್ ಸಾಲ್ವ್ ಮಾಡಿದ್ಮೇಲೆ ಹೇಳ್ರಿ ಎಷ್ಟು ಬರುತ್ತೆ? 4.5 ಇಂಟು 10 to the power of -3. This will become 1 divided by 6.28 into 4.5 28.26 into 10 to the power of -3 na. So this will become 0.028. 0.028. 1 divided by 0.028 ಎಷ್ಟು ಬರುತ್ತೆ? ಕರೆಕ್ಟ್ ಆಗಿದೆ ಶಿಷ್ಯ. ಅದು ಹೆಂಗ ರಾಂಗ್ ಬರುತ್ತೆ? ಹಾಂ, 35.7 ಹರ್ಟ್ಸ್. ಹೇಳಿ ಶಿಷ್ಯ, ನೀನು ಇಲ್ಲೇ ತಪ್ಪು ಮಾಡಿದ್ದೀನಿ ನೋಡ. ಅವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ರೂಟ್ ಕಂಡು ಹಿಡಿಬೇಕಾದ್ರೆ. ಒಂದನ್ನು ಅರ್ಥ ಮಾಡ್ಕೊಳ್ರಿ, ರೆಸೊನೆನ್ಸ್ ಫ್ರೀಕ್ವೆನ್ಸಿ ಯಾವಾಗಲೂ ನಿಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಬರುತ್ತೆ, 50ಗಿಂತ ಕಡಿಮೆ ಬರುತ್ತೆ. ನಮಗೆ ಅಲ್ಲಿ ನಾರ್ಮಲ್ ಫ್ರೀಕ್ವೆನ್ಸಿನೇ 50, ರೆಸೊನೆನ್ಸ್ ಅದಕ್ಕಿಂತ ಕಡಿಮೆ ಬರಬೇಕು, ಎಲ್ಲ ಈಕ್ವಲ್ ಆಗಬೇಕು ಅಂತ. ದೆನ್ ಎರಡನೇ ಕ್ವಶನ್ ಏನು? ಐ ಕಂಡು ಹಿಡಿಬೇಕಲ್ವಾ? ಯು ಡೂ, ಅದನ್ನು ಆಮೇಲೆ ಮಾಡಿರಿ. ಎಲ್ಲಿದೆ ಟೈಮು? ಇವಾಗ ನೆಕ್ಸ್ಟ್ ಅದು ಕರೆಂಟ್ ಕಂಡು ಹಿಡಿಬೇಕು. ಕರೆಂಟ್ ಅಂದರೆ ಐ ಈಸ್ ಈಕ್ವಲ್ ಟು ವಿ ಬೈ ಝಡ್ಡಾ? ವಿ ಬೈ ಝಡ್ ಇಂದ ರೆಸೊನೆನ್ಸ್ ಅವನೇ ಕೊಟ್ಬಿಟ್ಟು ಅವನಿಂದ ರೆಸೊನೆನ್ಸ್ ಅಂತ. ರೆಸೊನೆನ್ಸ್ ಅಂದರೆ ಝಡ್ ಇಸ್ ಈಕ್ವಲ್ ಟು ಆರ್. ವಿ ಬೈ ಆರ್. ವಿ ಇಸ್ ಈಕ್ವಲ್ ಟು ಹೌ ಮಚ್?
220 ಡಿವೈಡ್ ಬೈ ಆರ್ ಅಂದರೆ 10, 0 0 ಕ್ಯಾನ್ಸಲ್, I is equal to 22 ಆಂಪಿಯರ್. ಕ್ಲಿಯರಾ? ಇನ್ನೂ ಡೌಟ್ ಇದೆಯಾ ಎಲ್ಲಾದರೂ? ಎಲ್ಲ ಡೌಟಾ? ಕ್ಯಾಲ್ಕುಲೇಟ್ ಹೆಂಗೆ ಮಾಡಿದೆ ಅಂತನಾ? ಏನು ಬರೋದೇ ಯಾವ ಶಿಷ್ಯ ಇದು ತಾನೇ ಕ್ಯಾಲ್ಕುಲೇಷನ್ ಇನ್ನು ರಾಂಗ್ ಆಗ್ತಿರೋದು. ಇವಾಗ 603 ಇದೆಯಾ ಶಿಷ್ಯ? ಹಾಂ, ಅದು 9 ಎತ್ತಾಕ್ಬಿಡು. 25.48 ಇಂಟು 796 ಎಷ್ಟು ಬಂತ? 20282 ಬಂತನ? ಆಯಿತಾ? ಇವಾಗ ಏನು ಮಾಡ್ತೀನಿ ಇದನ್ನು, ಇಲ್ಲಿ 9 ಇದೆ ಅಲ್ವಾ, ಸೊ ರೂಟ್ ಎತ್ಕೊ. ರೂಟಿಗೆ ಎಷ್ಟು ಬಂತ ನಿನಗೆ? 142 ಬಂತ ಶಿಷ್ಯ? ಹಾಂ, ತಡಿ ಹಾಂ, ರೂಟ್ ಇದಕ್ಕೆ ಸ್ಕ್ವಯರ್. ನಿಜ, ಅದಕ್ಕೆ ನೀವು ಏತಲ್ಲಿ ಕರೆಕ್ಟಾಗಿ ಓದಲ್ಲ. ವಾಟ್ ಈಸ್ a to the power of m ಇಂಟು a to the power of n is equal to ವಾಟ್? ಹಾಂ, ಮತ್ತು ನೀನು a to the power of ಇದು ಏನಿದೆ, ಇದು ಓಲ್ ಇದೆಯಾ? a b ಓಲ್ ಟು ದಿ ಪವರ್ ಆಫ್ ಎಮ್ ಇದ್ರೇನು? a to the power of m b to the power of m. ಇವಾಗ ನೀನು ಹೇಳ್ತಾರದೇನೋ ಇದಕ್ಕೆ ರೂಟ್ ಇದೆಯಾ? 142.4 ಬಂತಾ? ಹಾಂ, ಇಂಟು 10 to the power of -9 ಅಂದರೆ ಎಷ್ಟು ಬರುತ್ತೆ ಇಲ್ಲಿ? ಇದರಲ್ಲೂ ಬರೋ ಶಿಷ್ಯ. ಈ 10 to the power of ಇಲ್ಲನ ಇಲ್ಲಿ 10 to the power ನಿಮ್ಮದ್ರಾಗಿಲ್ಲ. ನಾವು ಕ್ಯಾಲ್ಕುಲೇಟರ್ಲಿ ಪವರ್ x to the power ಅಯ್ಯಲ್ಲ ಡೈರೆಕ್ಟಾಗಿ ಹಾಕ್ಬೋದು ನೋಡ್ರಲ್ಲ ವ್ಯಾಲ್ಯೂನ. ಇದು ಎಷ್ಟಿದೆ? 25.48 ಇಂಟು 796 ಇಂಟು 10 to the power ಮೈನಸ್ ಅಲ್ವಾ, ಸೊ ಟೇಕ್ ಪವರ್ ಮೈನಸ್, ಇಲ್ಲಾಂದ್ರೆ ಇದನ್ನ ಸಪ್ರೇಟಾಗಿ ಮಾಡ್ಕೊಂಬಿಟ್ರೆ ಅಷ್ಟೇ. ಇವೆರಡು, ಅದು ಪವರು ಇದು ಪವರ್ ಸಪ್ರೇಟ್ ಮಾಡ್ಕೋಬೋದಲ್ಲ. -3 ಬರುತ್ತೆ, 4.8 ಬರುತ್ತೆ, 4.5 ಬರುತ್ತೆ, 9 ಅಲ್ವಾ, ಸೊ 1 ಪಾಯಿಂಟ್ ಈ ಕಡೆ ಕಿತ್ತಕೊಂಬಿಡು ಅಷ್ಟೇ. ಸಿ ಲಿಸನ್, ಇದು ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬಂದಿಲ್ಲಲ್ಲ ಪಾಯಿಂಟು, ಇಲ್ಲಿಂದ ಅವ್ರಿಗೆ ಕನ್ಫ್ಯೂಸ್ ಆಗಿದೆ. ರೂಟ್ ಇದನ್ನ ಫಸ್ಟು ಪವರ್ ಒಂದು ಕಡೆ ಇಟ್ಕೊಳ್ರಿ, ಪಾಯಿಂಟ್ಸ್ ಒಂದು ಕಡೆ ಇಟ್ಕೊಳ್ರಿ, ಪಾಯಿಂಟ್ ಮಲ್ಟಿಪ್ಲೈ ಮಾಡಿರಿ. 25.48 ಇಂಟು 796, ಸೊ ಯು ವಿಲ್ ಗೆಟ್ ಆಲ್ಮೋಸ್ಟ್ ಅಲ್ಲ 20282.08 ಬರುತ್ತೆ. ಇಲ್ಲಿ 0.9 ಇದೆಯಲ್ಲ, ಸೊ ನನಗೆ 0.9ನ 8 ಮಾಡ್ಕೊತೀನಿ. ಯಾಕೆ ಅಂದರೆ ದಿಸ್ ಪವರ್ ನಾನು √2 ಕ್ಯಾನ್ ಬಿ ರೂಟ್ನ ಹೆಂಗೆ ಬರಿಬೋದು? 1/2 ಬರಿಬೋದು. ಸೊ ಇಲ್ಲಿ ಫುಲ್ ನಂಬರ್ ಓಲ್ ನಂಬರ್ ಇದ್ದರೆ 1/2 ಹಾಕ್ಬೋದು. ಅದಕ್ಕೆ ನಾನು ಪಾಯಿಂಟ್ನ ಒಂದು ಶಿಫ್ಟ್ ಮಾಡ್ಕೊತೀನಿ. ಸೊ ದಿಸ್ ವಿಲ್ ಬಿಕಮ್ 2028.20. ಸೊ ದೆನ್ ಇದಕ್ಕೆ ರೂಟ್ ಕಂಡು ಇಟ್ಕೊಳ್ರಿ. ಇದಕ್ಕೆ ರೂಟ್ ಕಂಡು ಇಟ್ಕೊಂಡ್ರೆ 2028.20 ಇಂಟು 10 to the power of -8/2. ಏನಕ್ಕೆ ಅಂದರೆ ರೂಟ್ ಅಂದರೆ 1/2 ಮೇಲೆ ಬರುತ್ತೆ. ಸೊ 2 ಕ್ಯಾನ್ಸಲ್, 8 ಕ್ಯಾನ್ಸಲ್ ಆದರೆ 4 ಬರುತ್ತೆ. ದೆನ್ 2028.20ಗೆ ಸ್ಕ್ವೇರ್ ರೂಟ್ ಕಂಡು ಇಟ್ಕೊಂಡ್ರೆ ವಿಲ್ ಗೆಟ್ 45.03. ಅಲ್ಲ ನಂಬರ್ ಬಿಟ್ಟು ಬಂದಿದ್ದೀರಿ ನೋಡಿ, 6.28 ಬರ್ಕೊಂಬನ್ನಿ. 6.28. Then if you multiply, you will get to 0282.7 into 10 to the power of -4. ಸೊ ನೀನು ಬರುತ್ತೆ 282 ಬರುತ್ತೆ ಆ್ಯಕ್ಚುಲಿ 282 ಪಾಯಿಂಟ್. ಬಟ್ ನನಗೆ ಇಲ್ಲಿ ಎಷ್ಟಿದೆ? 4 ಇದೆ. ಸೊ 4 ನಂಬರ್ ಮುಂದೆ ಹೋಗಬೇಕು. ಬಟ್ ಇಲ್ಲಿರೋದು 3, 1 2 3 ಪುಟ್ 1 0 ಪಾಯಿಂಟ್. ಸೊ ಅವಾಗ ಏನಾಗುತ್ತೆ? 0.028. 1 ಡಿವೈಡೆಡ್ ಬೈ 0.028 ಈಸ್ 35.7 ಹರ್ಟ್ಜ್. ಆಯಿತಾ? ಇದು ಇಲ್ಲಿಗೆ 2.5 ಮಾರ್ಕ್ಸ್. ಇನ್ನೂ ಒಂದು ಕ್ವಶನ್ ಇದೆ, ಯಾವುದು? ಐ ಕಂಡು ಹಿಡ್ಕೋಬೇಕು. ಟು ಫೈಂಡ್ ಐ, ವಾಟ್ ಟು ಫೈಂಡ್, ಏನು ಮಾಡಬೇಕು? ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಸೊ ದೇ ಗಿವನ್ ಇನ್ ದ ಕ್ವಶನ್ ಓನ್ಲಿ ದೇ ಗಿವನ್ ಏನಂತ? ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ. ಕರೆಕ್ಟಾ? ಸೊ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಅಂದ್ರೇನು? ಝಡ್ ಆರ್ ಬೋತ್ ಆರ್ ಸೇಮ್. ಸೊ ಆ್ಯಕ್ಚುಲಿ ಇಲ್ಲಿ ವಿ ಬೈ ಆರ್ ಬರಲ್ಲ. ಇಂಪಿಡೆನ್ಸಲ್ಲಿ ಕಂಡು ಹಿಡ್ಕೋಬೇಕು, ಟೋಟಲ್ ಸರ್ಕ್ಯೂಟಲ್ಲಿ ಕಂಡು ಹಿಡ್ಕೋಬೇಕಂದ್ರೆ ಇಟ್ ಶುಡ್ ಬಿ ಝಡ್. ಸೊ ಬಟ್ ಇದು ರೆಸೊನೆನ್ಸ್ ಇರೋದ್ರಿಂದ ಝಡ್ ಆ್ಯಂಡ್ ಆರ್ ಬೋತ್ ಆರ್ ಸೇಮ್. ಸೊ ಐ ಕ್ಯಾನ್ ರೈಟ್ ಐ ಈಸ್ ಈಕ್ವಲ್ ಟು ವಿ ಅಂದರೆ ಎಷ್ಟು? 220 ಡಿವೈಡ್ ಬೈ ಆರ್ ಅಂದರೆ ಎಷ್ಟು? 10. ಸೊ ಯು ವಿಲ್ ಗೆಟ್ ಐ ಈಸ್ ಈಕ್ವಲ್ ಟು 22 ಆಂಪಿಯರ್. ವಿಲ್ ಮೂವ್ ನೆಕ್ಸ್ಟು
ಸೊ 2020 ಆಯಿತು. 13 ಎತ್ಕೊಳ್ರಿ. ಇದು ಮಾಡ್ಬೋದಾ ನೀವೇ? ಫೈಂಡ್ ದ ಇಂಪಿಡೆನ್ಸ್ ಆಫ್ ಸರ್ಕ್ಯೂಟು, ಪವರ್ ಫ್ಯಾಕ್ಟರು. ಇಂಪಿಡೆನ್ಸ್ Z ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತು, ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರು. ಇಲ್ಲಿ ನೋಡಿ ಯಾಕೆ ಕೊಟ್ಟವನೇ ಇಂಪಿಡೆನ್ಸ್ ಅಂದರೆ XL ಕಂಡುಹಿಡಿಬೇಕು, XC ಕಂಡುಹಿಡಿಬೇಕು, ದೆನ್ ಯು ಶುಡ್ ಫೈಂಡ್ Z. ದೆನ್ ಪವರ್ ಫ್ಯಾಕ್ಟರು, ಕರೆಂಟ್ ಗೊತ್ತಿಲ್ಲ, ವೋಲ್ಟೇಜ್ ಗೊತ್ತಿಲ್ಲ, ಸೊ ಯು ಕ್ಯಾನ್ ಯೂಸ್ cos phi ಫಾರ್ಮುಲಾ, XL ಮೈನಸ್ XR ಡಿವೈಡ್ ಬೈ R, ಆ ಫಾರ್ಮುಲಾ ಯೂಸ್ ಮಾಡ್ಬೋದು. ಐ ಥಿಂಕ್ ಯು ವಿಲ್ ಡೂ ಮಾಡಿದ್ದು. ನೋಡಿ ವಾಟ್ ಇಸ್ ದ ಗಿವನ್ ಡಾಟಾ ಇದೆ ಅಲ್ವಾ? 250 13 ಹಾಂ. ಸೊ ಸೈನೋಸೈಡಲ್ ವೋಲ್ಟೇಜ್ ಆಫ್ 220 volts, ಫ್ರೀಕ್ವೆನ್ಸಿ 50 Hz is applied to series LCR circuit in R is equal to, so LCR L C and R. ಸೊ ಇದಕ್ಕೆ ಒಂದು ಸೈನೋಸೈಡಲ್ ವೇವು, ಸೊ ವಿಚ್ ಇಸ್ ನಥಿಂಗ್ ಬಟ್ 250 volts ಇದೆ, 50 Hz ಇದೆ. ಅರೆ 796 ಓಕೆ. ದೆನ್ ದ ಗಿವನ್ R is equal to 6 ohm, L is equal to 25 milli 10 to the power of minus 3, then 790 ಇಲ್ಲಿ ಉಲ್ಟಾ ಹಾಕ್ಕೊಂಡೆ, 25 into 10 to the power of minus 3, then this will become 796 into 10 to the power of micro minus 6. What to find the impedance? Z is equal to question mark, power factor P is equal to question mark, otherwise cos phi question mark. These are the two question mark. Okay, you had so 2.5 marks, 2.5 marks. So one by one, Z is equal to formula ಏನಿದೆ? So Z is equal to, we have formula square root of R square plus XL minus XC whole square. R ಗೊತ್ತು, XL ಗೊತ್ತಿಲ್ಲ, XC ಗೊತ್ತಿಲ್ಲ. ಸೊ XL is equal to formula is equal to 2 pi FL, XC is equal to 1 by 2 pi FC. ಸೊ 2 into 3.14 into F ಅಂದರೆ 50 Hz into L is equal to 25 into 10 to the power of minus 3. ಮಲ್ಟಿಪ್ಲೈ ಮಾಡಿರಿ. 2 into 3.14 ಎಷ್ಟು ಬರುತ್ತೆ? 50 ಇಂಟು ಇದು 100, 100 into 3.14, you will get 31.4. 31.4 into 25 into 10 to the power of minus 3. How much you will get? 7,850. ಮುಂದಕ್ಕೆ ಯಾರಿದೆಯಾ? into 10 to the power of minus 3. Then XL is equal to, this is also ohm. Then XC ಇದು 1 by 2 pi. ಒಂದು ಕೆಲಸ ಮಾಡಿರಿ, ಇದ್ರದ್ದು ಇದನ್ನು ಮೈಂಡಲ್ಲಿ ಇಟ್ಕೊಂಬಿಡ್ರಿ. ಇದು ಹೆಂಗಿದು ಸ್ಟ್ಯಾಂಡರ್ಡ್ 2 pi F. ಇದು 2F ಅಂದರೆ ಇದು 100 ಆಗುತ್ತಾ? 331.4 ಬಂದೇ ಬರುತ್ತೆ, ಆಯಿತಾ? ಮೈಂಡಲ್ಲಿ ಇಟ್ಕೊಂಬಿಡ್ರಿ. 31.4 ಇಂಟು C ಅಂದರೆ ಎಷ್ಟು? 796. 796 into 10 to the power of minus 6. Multiply and tell how much you will get. 1 divided by 1 divided by full ಎಷ್ಟು ಬರುತ್ತೆ? 4 into minus 3. Z ಇವಾಗ ಮಾಡ್ಬೇಕು, ಅದೇ ತಾನೇ ಮಾಡ್ಬೇಕಾಗಿ. Z is equal to root of R square ಅಂದರೆ ಎಷ್ಟು? 6 square. 6 square plus XL ಅಂದರೆ 7850 into 10 to the power of minus 3 minus 4 into 10 to the power of minus 3. ಕರೆಕ್ಟಾ? ಎರಡರಲ್ಲೂ ಕಾಮನ್ನು -3 ಇದೆಯಾ? ಎತ್ಬಿಡ್ತೀರಾ ಹೊರಗಡೆ, ಹಂಗೆ ಮಾಡ್ಕೊತೀರಾ. ಸೊ Z is equal to, this will become ಈ 7 ಪಾಯಿಂಟಾ ಬ್ರಾಕೆಟಲ್ಲಿ? ಓಕೆ, ಇದೆಲ್ಲ ಸೇರಾ? 36 ಪ್ಲಸ್ ಎಲ್ಲಿದೆ? ಓ ಮೈ ಗಾಡ್, 36 ಪ್ಲಸ್ ಇದೆಲ್ಲ ಸೇರಿ 7.846 ಹೋಲ್ ಸ್ಕ್ವೇರಾ? ಅರೆ ವೈ ಹೋಲ್ ಸ್ಕ್ವೇರ್? ಇದು 10 to the power of minus 3 ಅದೆಲ್ಲ ಹೋಯ್ತಾ? ಮಾಡಿದ್ದೀರಾ? ಓಕೆ, ದೆನ್ ದಿಸ್ ಹೋಲ್ ಸ್ಕ್ವೇರ್.
ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹಂಗಾದ್ರೆ ಇದು 36 ಪ್ಲಸ್ 7.846 ಹೋಲ್ ಸ್ಕ್ವೇರ್. ನಿಮಗೆ ಅಲೋ ಇದೆಯಾ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರಾ? ಮತ್ತು ಹಿಡ್ಕೊಂಡು ಮಾಡ್ತಾಯಿದೆಯಾ? ಎಷ್ಟು ಬರ್ ಶಿಷ್ಯ? ಸರ್ ಇಲ್ಲಿ 4 ಅಷ್ಟೇ ಬರೋದು. 4 × 10⁻³ ಬರಲ್ಲ ಸರ್. ಇದು 4 ಮಾತ್ರ ಬರುತ್ತಂತನಾ? 10⁻³ ಬರಲ್ವಾ? ಲೈ ಹೋಗಿ ಹೋಗಿ ನಿಮಗೆ ಕೇಳ್ತೀವಲ್ಲ, ಸುಮ್ಮನೆ ಮಾಡಾಕ್ಬಿಟ್ಟು ನಾನೇ ಅತ್ಲಾಗೆ. ಅಯ್ಯೋ ಎಲ್ಲಿ ಶಿಷ್ಯ ಇದಾನ ನಿನಗೆ? 31.4 ಇಂಟು 796. ಓಕೆ, ಹೌ ಮಚ್ ವಿಲ್ ಗೆಟ್? 2499 ಬರುತ್ತೆ. ಹಾಂ ಇವಾಗ ಹಾಂ ಏನು 1/2? ಹಾಂ ಏನು 1/2 ಶಿಷ್ಯ? ಓಕೆ, ಇದು ಎಲ್ಲ ಸೇರಿ 1/2ನಾ? ಇಲ್ಲಿ 10⁻⁻6 ಎಲ್ಲಿ ಬಿಟ್ಟೆ? ಮೇಲೆ ಕೆತ್ಕೊ. ವಾಟ್? ಈ 1/, ಅಯ್ಯಯ್ಯ ಯಾಕೆ ಬರಲ್ಲ ಇನ್ನು? 31. ಇಲ್ಲ ಸುಮಾರು ನಾನು ಮಾಡ್ತೀನಿ. ನಿನ್ನ ಕನ್ಫ್ಯೂಷನ್ ನನ್ನ ಮೇಲೆ ಹಾಕ್ಬೇಡ ನೀನು. 31.4 ಇಂಟು 796. ಸೊ ವೇಟ್, ಐ ಡು. ಯು ಡೋಂಟ್ ಟೆಲ್ ಆನ್ಸರ್ಸ್. ಓಕೆ, ದಟ್ ಎಷ್ಟು ಬಂತಾ? ಸೊ 1/, ಆನ್ಸರ್ ಐ ವಾಂಟ್ ಟು ಪುಟ್. ಇದೆಲ್ಲ ಹಾಕೋ ಬದಲಿ ನೋಡಿಲಿ ಶಿಷ್ಯ ಎಷ್ಟಿದಾವೆ? 6 2 4 2 4 5 0.24 ತಗೊಳ್ಳ. 1/, 0.24 ದಟ್ ಈಸ್ ಈಕ್ವಲ್ ಟು 4.1. ಹಾಗಾದರೆ ಇದು ಬರಲ್ಲ. ಇದು 10⁻³ ಬರಲ್ಲ. ವ್ಯಾಲ್ಯೂ ರಾಂಗ್ ಇದೆಯಾ? ಯಾವ ವ್ಯಾಲ್ಯೂ ರಾಂಗ್? ಓ ಮೈ ಗಾಡ್. ಹಾಗಾದರೆ ಇದು ತಪ್ಪು ಅಂತೆ. L = ಇದು ಕರೆಕ್ಟಾಗಿದೆಯಾ? 10⁻³ ಬರಲ್ಲ. ನೀನು ಯಾರ ನೀನು? ಲೈ ಥಕ್. ಸೊ ಪ್ಲೀಸ್ ಯು ಡೋಂಟ್ ಆಸ್ಕ್ ಯುವರ್ ಸ್ಟೂಡೆಂಟ್, ಯು ಸಿಂಪ್ಲಿ ಯು ಡೋ ಇಡಿಯಟ್ಸ್. 2 × 314 × 50. 50 2s 100. 100 ಇದು 3.14 ಕರೆಕ್ಟಾ? ಸೊ 314 ಇಂಟು 25 ಇಂಟು 10⁻³ ಶಿಷ್ಯ ಇನ್ನೇನು ಹೇಳ್ಬೇಡ, ಸುಮ್ಮನೆ ಚೆಕ್ ಮಾಡ್ಕೊಂಡು ತಪ್ಪಿದೆಯಾ ಕರೆಕ್ಟಾಗಿದೆ ನೋಡ್ಕೆ. 314 ಇಂಟು 25 ದಟ್ ಈಸ್ ಈಕ್ವಲ್ ಟು 7850 ಇಂಟು 10⁻³ ಸೊ 3.123 ಇಲ್ಲಿ ಬರುತ್ತೆ. ಸೊ ಆನ್ಸರ್ ಈಸ್ 7.858. ದಿಸ್ ವಿಲ್ ಬಿಕಮ್ ಓಮ್ಸ್. ಸೊ ಟೇಕ್ ಇದೆಲ್ಲ ಅಳಿಸ್ರಿ ಫಸ್ಟು. ಅಯ್ಯೋ. ಸೊ XC ಈಸ್ ಈಕ್ವಲ್ ಟು ದಿಸ್ ವಿಲ್ ಬಿಕಮ್ ಇದೆಲ್ಲ ಸೇರಿ 314. 314 ಇಂಟು C ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟವನೆ? 796 ಇಂಟು 10⁻⁻6. -6ನ ಏನು ಮಾಡಿಬಿಡ್ರಿ, ಮೇಲೆ ಕೆತ್ಕೊಡ್ರಿ. ಫಸ್ಟ್ ಇದನ್ನು ಮಾತ್ರ ಮಲ್ಟಿಪ್ಲೈ ಮಾಡಿರಿ. ಸೊ ಯು ವಿಲ್ ಗೆಟ್ 314 ಇಂಟು 796 ದಟ್ ಈಸ್ ಈಕ್ವಲ್ ಟು 249944. ಓಕೆ, ಸೊ ದಿಸ್ ವಿಲ್ ಬಿಕಮ್ 1/, 249944.0. 10⁻⁻6 ಮೇಲೆ ತೊಗೊತೀನಿ ಅಂತ ಹೇಳಿದ್ನಲ್ಲ, ಬೇಡ ಇಲ್ಲೇ ತೊಗೊಳಂಗಿದ್ರೆ ತೊಗೊಳ್ರಿ, ಇಲ್ಲ ಹಂಗೆ ಮಾಡಂಗಿದ್ರೆ ಮಾಡಿರಿ. ಸೊ 6.1 2 3 4 5 6 0.2 1/0.2. ಸೊ 1/0.2 that is equal to exactly 5 ohm. Then you now find what Z is equal to. Z is equal to root of R square plus
ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವಯರ್. ಆರ್ ಅಂದರೆ ಹೌ ಮಚ್ ವಿಲ್ ಗೆಟ್? ಆರ್ ಇಸ್ ಈಕ್ವಲ್ ಟು 6 ಸ್ಕ್ವಯರು ಪ್ಲಸ್ ಎಕ್ಸ್ ಎಲ್ ಮೀನ್ಸ್ 7.85 ಮೈನಸ್ 5 ಸೊ ಹೋಲ್ ಸ್ಕ್ವಯರ್. ಸೊ ನೀವು ಸ್ವಲ್ಪ ಸೈಡಿಗೆ ಬಾ. ಸೊ ವಿಚ್ ಈಸ್ ನಥಿಂಗ್ ಬಟ್ ನಾವು ರೂಟ್ ಆಫ್ 6 ಸ್ಕ್ವಯರ್ 36 ಪ್ಲಸ್ 7.85 ಅಲ್ಲಿ 5 ಹೋದರೆ ಯು ವಿಲ್ ಗೆಟ್ ಅಪ್ರಾಕ್ಸಿಮೇಟ್ಲಿ 7.85 ಮೈನಸ್ 5 you will get 2.84. so 2.84 whole square. so I will put whole square power square 2.84 whole square is equal to 8 point root of 36 plus 8.122. so add both 36 plus 8.122 that is equal to 44.122. so ಇದಕ್ಕೆ ರೂಟ್ ಕಂಡುಹಿಡಿದ್ರೆ you will get 6.64. so that is equal to z is equal to you will get 6.642 ohms. then what they ಹೇಳಿದ್ದು find cos phi. what is cos phi power factor? cos phi formula is cos phi is equal to r by z. r is equal to how much? r is equal to 6, z is equal to 6.64. so approximately we'll get 0 point something or almost 0.9. so this cos phi a for power factor there is no SI unit. ಓಕೆ ಸುಮ್ಮನೆ ಹೇಳೋಕ್ಕಿಂತ ನಾನು ಮಾಡಿದರೆ ಬೇಗ ಮಾಡ್ತೀನಿ ಲೈ. ಇಲ್ಲ ಅಂದರೆ ಪಾಯಿಂಟ್ ಅಲ್ಲಿ ಪಾಯಿಂಟ್ ಇಲ್ಲ ಹಾಕ್ಬಿಟ್ಟು ಎಲ್ಲೆಲ್ಲ ಪಾಯಿಂಟ್ ಸೇರಿಸ್ಬಿಡ್ತೀರಾ. ಫಿನಿಸ್ಟಾ? okay see same like this. you have one more question you do that is in home. rest all I will do. ನೋಡ್ರಿ ನೀವು ಇದರಲ್ಲಿ ಯಾವ ಕ್ವಶನ್ ಮಾಡ್ಬೋದು ಅಂತ. ಸಿ 12th ಒಂದು ಸೈನಸ್ ಏನು ಕಂಡುಹಿಡಿಬೇಕು? ಫೈಂಡ್ ದ ಫೇಸ್ ಆ್ಯಂಗಲ್ ಬಿಟ್ವೀನ್ ಓಕೆ ದಿಸ್ ಐ ಡೂ ಯು ಡೋಂಟ್ ಡೂ. ಸ್ಟೇಟ್ ವೆದರ್ ದ ಕರೆಂಟ್ ಲೀಡ್ಸು ದಿಸ್ ಆಲ್ಸೋ ಐ ಡೂ. 11th ನಾನು ಮಾಡ್ತೀನಿ. ಇದನ್ನು ಮಾಡ್ಬೋದಾ? 10th ಮಾಡ್ಬೋದಾ? 10th ಒನ್ ಯು ಡೂ. ದೆನ್ ಇದು ನೋಡು ಸೇಮ್ ಏನು ನೋಡಿ ಎಲ್ಲದೂ ಏನು ಬರ್ತೈತೆ? ಇಂಪಿಡೆನ್ಸು ಕರೆಂಟ್ ದಿಸ್ ಆಲ್ಸೋ ಯು ಕ್ಯಾನ್ ಡೂ. ಸೈನಸಾಯ್ಡಲ್ಲಿ ಇವಾಗ ಮಾಡಿದ್ರಲ್ಲ ಫೈಂಡ್ ದ ಕೆಪಾಸಿಟೆನ್ಸ್ ವ್ಯಾಲ್ಯೂ ಬೇಡ, ಲೀಡ್ಸು ಲ್ಯಾಕ್ಸ್ ಇದೆ ದಟ್ ಐ ಡೂ. 7th ನೀವು ಮಾಡಿ, 10th ನೀವು ಮಾಡಿ. ದೆನ್ ಕ್ಯಾಲ್ಕುಲೇಟ್ ದ ಇಂಪಿಡೆನ್ಸ್ ಅಗೇನ್ ಪವರ್ ಫ್ಯಾಕ್ಟರ್ 23 ಕೇಳವ್ರೆ, ಇದು ಮಾಡ್ತೀರಾ? ಹಾಂ ಸೊ 7th ಒನ್ ಯು ಡೂ. ಅಗೇನ್ ಕರೆಂಟು ಇದು ಮಾಡ್ತೀರಾ? ಇದನ್ನು ಮಾಡ್ಬೋದು. ದೆನ್ 5th ಒನ್ ಕ್ಯಾಲ್ಕುಲೇಟ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ F0 ದಟ್ ಈಸ್ ಈಕ್ವಲ್ ಟು 1/2π√LC ಅದನ್ನಕ್ಕೆ ಮಾಡ್ಬೋದು. ಓಕೆ ಐ ವಿಲ್ ಗಿವ್ 2 ಕ್ವಶನ್ಸ್ ಎನಫ್. ಆಯ್ತಾ? ಸತ್ತೋಗ್ಬಿಡ್ತೀರಾ. ಯಾವ್ಯಾವು? 10th ಒನ್ 9th ಒನ್ ಯು ಬೋತ್ ಯು ಡೂ, ರೆಸ್ಟ್ ವಿಲ್ ಡೂ ಟುಮಾರೋ.